ನೀವಿವತ್ತು ಇಡೀ ಜಗತ್ತಿನಲ್ಲಿ ನಡೀತಿರೋ ಘಟನೆಯನ್ನ ವರ್ಲ್ಡ್ ಮ್ಯಾಪ್ನಲ್ಲಿ ರೆಡ್ ಮಾರ್ಕ್ ಮಾಡ್ತಾ ಹೋದ್ರೆ ಇಡೀ ಜಗತ್ತು ನಿಮಗೆ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಮಿಸೈಲ್, ರಾಕೆಟ್, ಬಾಂಬ್, ರಕ್ತ ಎಲ್ಲದರಿಂದ ಬೆಂದು ಹೋಗಿರುವ ಭೂಮಿಯೇ ಇವತ್ತಿನ ಸತ್ಯವಾಗಿದೆ. ಈ ಭೂಮಿಯಲ್ಲಿ ಅತ್ಯಂತ ಬುದ್ಧಿಶಾಲಿ, ಶಕ್ತಿಶಾಲಿ ಪ್ರಾಣಿ ಅಂದ್ರೆ ಅದು ಮನುಷ್ಯ. ನಾವು ಒಬ್ಬರನ್ನೊಬ್ಬರನ್ನು ದ್ವೇಷಿಸುತ್ತಾ ಹೊಡೆದಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಸನಾತನ ಧರ್ಮದಲ್ಲೂ ಇಂಥದ್ದೇ ಯುಗಗಳ ಬಗ್ಗೆ ವರ್ಣಿಸಲಾಗಿದೆ. ಯಾವಾಗ ಅಧರ್ಮದ ತಾಂಡವ ಹೆಚ್ಚಾಗುತ್ತೋ, ಯಾವಾಗ ಜನ ಬೀದಿ ಬೀದಿಯಲ್ಲಿ ಹೆಣವಾಗ್ತಾರೋ, ಭೂಮಿಯಲ್ಲಿ ನಂಬಿಕೆ, ವಿಶ್ವಾಸ ಎಲ್ಲವೂ ನಶಿಸಿ ಹೋಗುವ ಹೊತ್ತಿನಲ್ಲಿ ಬರೋ ಯುಗವೇ ಕಲಿಯುಗ. ಪುರಾಣಗಳ ಪ್ರಕಾರ ಈ ಕಲಿಯುಗದಲ್ಲಿ ಕಲಿ ಮತ್ತು ಕಲ್ಕಿ ನಡುವೆ ಭಯಾನಕ ಯುದ್ಧ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಈ ಯುದ್ಧದ ಬಳಿಕ ಸೃಷ್ಟಿ ನಾಶವಾಗಿ ಕಲಿಯುಗ ಅಂತ್ಯವಾಗಲಿದೆ ಅನ್ನೋ ನಂಬಿಕೆ. ಇವತ್ತು ಒಂದು ಬಟನ್ ಪ್ರೆಸ್ ಮಾಡಿದ್ರೆ 1000 ನ್ಯೂಕ್ಲಿಯರ್ ಬಾಂಬ್ಗಳು ಜಸ್ಟ್ 6 ಸೆಕೆಂಡ್ನಲ್ಲಿ ಭೂಮಿಯನ್ನ ಸರ್ವನಾಶ ಮಾಡಬಹುದು. ಇದರ ಅರ್ಥ ನಾವು ನಮ್ಮ ಅಂತ್ಯಕ್ಕೆ ಕೆಲ ಸೆಕೆಂಡ್ಗಳಷ್ಟೇ ದೂರದಲ್ಲಿದ್ದೇವೆ ಅಂತ ಲೆಕ್ಕ. ಹಾಗಾದ್ರೆ ಮನುಷ್ಯ ದಿನೇ ದಿನೇ ತನ್ನ ಅವನತಿಯ ಬಳಿ ಹೋಗ್ತಿದ್ದಾನ. ಆದಷ್ಟು ಬೇಗ ಕಲ್ಕಿ ಅವತಾರ ಜನ್ಮ ತಾಳುತ್ತಾ? ಇವತ್ತಿನ ವಿಡಿಯೋದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಸತ್ಯ, ತ್ರೇಯ, ದ್ವಾಪರ ಮತ್ತು ಕಲಿ, ಈ 4 ಯುಗಗಳು ಸೃಷ್ಟಿಯ 4 ಭಾಗಗಳು. ಮನುಷ್ಯ ದೈಹಿಕ, ಆಧ್ಯಾತ್ಮಿಕ ಮತ್ತು ಮಾನವ ಮೌಲ್ಯಗಳನ್ನು ವೇದ ಮತ್ತು ಪುರಾಣಗಳಲ್ಲಿ ವಿಸ್ತೃತವಾಗಿ ಹೇಳಲಾಗಿದೆ. ಈ 4 ಯುಗಗಳು ಒಟ್ಟಿಗೆ ಸೇರಿದಾಗ ಮಹಾಯುಗವಾಗತ್ತೆ. ಈ ಮಹಾಯುಗದ ಟೈಮ್ ಡ್ಯೂರೇಷನ್ 43,20,000 ವರ್ಷಗಳು. ಸತ್ಯಯುಗದಲ್ಲಿ ದೇವತೆಗಳು ದೇವಲೋಕದಲ್ಲಿ ಇರ್ತಿದ್ರು, ಅಸುರರು ಪಾತಾಳದಲ್ಲಿರ್ತಿದ್ರು. ತ್ರೇತಾಯುಗದಲ್ಲಿ ಧರ್ಮ ಅಧರ್ಮ ಒಂದೇ ಸೃಷ್ಟಿಯಾಗಿತ್ತು. ಉದಾಹರಣೆಗೆ ರಾಮ, ರಾವಣ. ಹಾಗೆ ದ್ವಾಪರ ಯುಗದಲ್ಲಿ ಧರ್ಮ ಮತ್ತು ಅಧರ್ಮ ಒಂದೇ ಪರಿವಾರದಲ್ಲಿತ್ತು. ಉದಾಹರಣೆಗೆ ಕೌರವರು ಮತ್ತು ಪಾಂಡವರು. ಆದರೆ ಕಲಿಯುಗದಲ್ಲಿ ಧರ್ಮ ಮತ್ತು ಅಧರ್ಮ ಅನ್ನೋದು ಒಂದೇ ಮನುಷ್ಯನಲ್ಲಿದೆ. ಇದರ ಅರ್ಥ ಕಾಲಚಕ್ರ ಸೇರಿದಂತೆ ಮನುಷ್ಯ ಧರ್ಮ ಮಾರ್ಗದಿಂದ ದೂರವಾಗ್ತಾನೆ. ಅವನಲ್ಲಿ ಕಾಮ, ಕ್ರೋಧ, ಲೋಭ, ಹಿಂಸೆಯಂಥ ಅಧಾರ್ಮಿಕ ಲಕ್ಷಣಗಳು ಹೆಚ್ಚಾಗುತ್ತಾ ಹೋದ್ವು. ಇದರಿಂದ ಮನುಷ್ಯನ ಆಯುಷ್ಯ ಕೂಡ ಕಮ್ಮಿಯಾಗುತ್ತಾ ಹೋಯಿತು. ಪುರಾಣದ ಪ್ರಕಾರ ಪ್ರತಿ ಯುಗದಲ್ಲಿ ಮನುಷ್ಯತ್ವ, ಒಳ್ಳೆತನ ಮತ್ತು ಚರಿತ್ರೆಯ ನಾಶವಾಗುತ್ತಾ ಹೋದಂತೆ ಒಂದು ಮಹಾಪ್ರಳಯವಾಗಿ ಭಗವಂತ ಅವತಾರ ತಾಳಿ ಬಂದು ಅಧರ್ಮದ ವಿನಾಶ ಮಾಡಿ ಧರ್ಮವನ್ನು ಪುನರ್ಸ್ಥಾಪನೆ ಮಾಡ್ತಾನೆ. ಬಳಿಕ ಸೃಷ್ಟಿ ಮತ್ತೊಮ್ಮೆ ಹೊಸ ಯುಗದೊಂದಿಗೆ ಶುರುವಾಗಲಿದೆ ಅಂತ ಹೇಳಲಾಗಿದೆ. ಇದೇ ರೀತಿ ಕಾಲಚಕ್ರ ಸೈಕಲ್ ರೀತಿ ತಿರುಗುತ್ತಲೇ ಇರುತ್ತೆ. ಸತ್ಯಯುಗದ ಬಳಿಕ ತ್ರೇತಾಯುಗ, ಇದಾದ ಮೇಲೆ ದ್ವಾಪರ ಯುಗ ಬರುತ್ತೆ. ಇದೇ ರೀತಿ ಕಲಿಯುಗದಿಂದ ಮತ್ತೆ ಈ ಕಾಲಚಕ್ರ ರಿಪೀಟ್ ಆಗತ್ತೆ. ಆದರೆ ಕಲಿಯುಗ, ದ್ವಾಪರ, ತ್ರೇತಾಯುಗ, ಆಮೇಲೆ ಸತ್ಯಯುಗ ಮತ್ತೆ ಬರಲಿದೆ. ಅಲ್ಲಿಗೆ ಒಂದು ಮಹಾಯುಗ ಪೂರ್ಣವಾಗಲಿದೆ. ಸತ್ಯಯುಗವನ್ನ ಒಂದನ್ನ ಬಿಟ್ಟು ತ್ರೇತಾ, ದ್ವಾಪರ, ಕಲಿಯುಗವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಇದರಿಂದ ನಾವು ಧರ್ಮ ಮಾರ್ಗದಿಂದ ದೂರ ಸರಿದು ಅದೆಷ್ಟು ದೂರ ಬಂದಿದ್ವಿ ಅನ್ನೋದು ಗೊತ್ತಾಗುತ್ತೆ. ಪುರಾಣದಲ್ಲಿ ಹೇಳಿರುವಂತೆ ಇವತ್ತಿನ ಸಮಾಜದಲ್ಲಿ ಇಷ್ಟೊಂದು ಹೋಲಿಕೆ ಇವೆ. ಯಾಕಂದ್ರೆ ಮುಂದೆ ಬರುವ ನಾಳೆಯನ್ನ ಊಹಿಸಲು ಸಾಧ್ಯವಾಗಲಿ ಅಂತ. ತ್ರೇತಾಯುಗದಲ್ಲಿ ಮನುಷ್ಯ ಸ್ವಲ್ಪ ಸ್ವಾರ್ಥಿಯಾಗಿದ್ದ. ಇದರಿಂದ ದ್ವೇಷ, ಅಸೂಯೆಯಂಥ ಗುಣಗಳನ್ನ ಮನುಷ್ಯನಲ್ಲಿ ಬೆಳೆಯತೊಡಗಿತ್ತು. ಆದರೆ ಅಧರ್ಮದ ಶಕ್ತಿ ಕುಗ್ಗಿರಲಿಲ್ಲ. ಇದೇ ಯುಗದಲ್ಲಿ ರಾವಣನ ವಧೆ ಬಳಿಕ ರಾಮ ಅಯೋಧ್ಯೆಗೆ ವಾಪಸ್ಸಾಗಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದ್ದ. ಕೆಲ ವರ್ಷಗಳ ಬಳಿಕ ರಾಮ ವೈಕುಂಠಧಾಮಕ್ಕೆ ಮರಳಿದಾಗ ಅಲ್ಲಿಗೆ ತ್ರೇತಾಯುಗ ಸಮಾಪ್ತಿಯಾಗಿತ್ತು. ಇದಾದ ಮೇಲೆ ಶುರುವಾಗಿದ್ದು ಕಾಲಚಕ್ರದ 3ನೇ ಯುಗ, ದ್ವಾಪರ ಯುಗ. ಇಲ್ಲಿಂದ ಮನುಷ್ಯನ ಚರಿತ್ರೆಯ ಪತನ ಶುರುವಾಗಿತ್ತು. ಪರರ ಧನದ ಮೇಲೆ ವ್ಯಾಮೋಹ, ಸ್ತ್ರೀ ಅಪಮಾನದಂತಹ ಕೃತ್ಯಗಳು ನಡೆಯುವುದಕ್ಕೆ ಶುರುವಾಗಿತ್ತು. ದ್ವಾಪರ ಯುಗದಲ್ಲಿ ಮನುಷ್ಯ ಜಾತಿಯ 4 ವರ್ಗಗಳಿದ್ವು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಭೇದ ಭಾವವೂ ಇತ್ತು. ಇದೇ ಯುಗದಲ್ಲಿ ಮಹಾಭಾರತದ ಯುದ್ಧವು ನಡೆದಿತ್ತು. ಆಗ ಮತ್ತೊಮ್ಮೆ ಭಗವಂತ ಶ್ರೀಕೃಷ್ಣನ ಅವತಾರದಲ್ಲಿ ಬಂದು ಸೃಷ್ಟಿಯಲ್ಲಿ ಧರ್ಮದ ಪುನರ್ಸ್ಥಾಪನೆ ಮಾಡಿದ. ಇದಾದ ಮೇಲೆ ಗಾಂಧಾರಿ ಶಾಪದಿಂದ ಶ್ರೀಕೃಷ್ಣನ ಮೃತ್ಯುವಾಗಿ ಅಲ್ಲಿಂದ ಕಲಿಯುಗ ಶುರುವಾಗಿತ್ತು. ಕಲಿಯುಗದ ಒಟ್ಟು ಆಯುಷ್ಯ 4,32,000 ಇದೆ. ಅದರಲ್ಲಿ 5,000 ವರ್ಷಗಳು ಮಾತ್ರ ಉರುಳಿವೆ. ಇನ್ನು 4,26,875 ವರ್ಷಗಳು ಬಾಕಿ ಇವೆ. ಕಲಿಯುಗದಲ್ಲಿ ಮನುಷ್ಯನ ಚರಿತ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಪುರಾಣದಲ್ಲಿ ಉತ್ತರವಿದೆ. ಬ್ರಾಹ್ಮಣ ವೇದ ಪಾಠ ಮಾಡಲ್ಲ, ಕ್ಷತ್ರಿಯನಾದವನು ಪ್ರಜೆಗಳ ರಕ್ಷಣೆ ಮಾಡಲ್ಲ, ಕಳ್ಳ ಕಾಕರು ಆಡಳಿತವನ್ನು ನಡೆಸ್ತಾರೆ.
ಹಿಂಸೆ, ಲೋಭ, ಮೋಹ, ಕಾಮ, ಕ್ರೋಧ, ದ್ವೇಷ, ಸ್ತ್ರೀ ಅಪರಾಧದಂತಹ ಅಧರ್ಮದ ಕೆಲಸಗಳು ಸಮಾಜದಲ್ಲಿ ಹೆಚ್ಚಾಗ್ತವೆ. ಇವತ್ತು ಇಂಥ ಘಟನೆಗಳು ನಡೀತಾ ಇರೋದು ನೋಡೋದನ್ನ ಕಾಣಬಹುದು. ಪುರಾಣದಲ್ಲಿ ಹೇಳಿದಂತೆ ಪ್ರತಿ ಧರ್ಮದಂತೆ ಕಲಿಯುಗದಲ್ಲೂ ಅಧರ್ಮವನ್ನ ವಿನಾಶ ಮಾಡಿ ಧರ್ಮವನ್ನ ಪುನಃಸ್ಥಾಪನೆ ಮಾಡಲು ಭಗವಾನ್ ವಿಷ್ಣು 10ನೇ ಅವತಾರ ಅಂದ್ರೆ ಕಲ್ಕಿ ಅವತಾರದ ರೂಪದಲ್ಲಿ ಭೂಮಿ ಮೇಲೆ ಹುಟ್ಟುತ್ತಾನೆ ಎನ್ನಲಾಗಿದೆ. ಹಾಗಾದ್ರೆ ಯಾರು ಈ ಕಲ್ಕಿ ಅವತಾರ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಗವಂತ ಧರಣಿ ಮೇಲೆ 9 ಅವತಾರಗಳನ್ನ ತಾಳಿದ್ದಾನೆ. ಭಗವಾನ್ ವಿಷ್ಣು ಸತ್ಯಯುಗದಲ್ಲಿ ಮತ್ಸ್ಯ, ಕೂರ್ಮ, ವರಾಹ ಮತ್ತು ನರಸಿಂಹ ಅವತಾರ. ಮುಂದೆ ತ್ರೇತಾಯುಗದಲ್ಲಿ ವಾಮನ, ಪರಶುರಾಮ ಮತ್ತು ರಾಮನ ಅವತಾರ ತಾಳಿದ್ದ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಮತ್ತು ಬುದ್ಧನ ಅವತಾರಗಳಂತೆ ಕಲಿಯುಗದಲ್ಲಿ ಕಲ್ಕಿ ಅವತಾರವಾಗಲಿದೆ. ಕಲಿಯುಗದಲ್ಲಿ ಕಲಿ ಅಂದ್ರೆ ಕತ್ತಲು ಅಂತ ಅರ್ಥ. ಪುರಾಣಗಳ ಪ್ರಕಾರ ಸತ್ಯ, ತ್ರೇತ ಮತ್ತು ದ್ವಾಪರ ಯುಗದಲ್ಲಿ ಹೇಳಿರುವ ಅಸುರರಿಗಿಂತ ಕಲಿ 100 ಪಟ್ಟು ಶಕ್ತಿಶಾಲಿಯಾಗಿರುತ್ತಾನೆ ಎನ್ನಲಾಗಿದೆ. ಇದೆಲ್ಲದಕ್ಕಿಂತ ಭಯಾನಕ ವಿಚಾರ ಏನಂದ್ರೆ ಕಲಿ ಅಮರ ಮತ್ತು ಅದೃಶ್ಯ ಕೂಡ. ಮನುಷ್ಯ ಜೂಜಾಟವಾಡಿದಾಗ, ಮದ್ಯ ಕುಡಿದಾಗ, ಅನೈತಿಕ ಸಂಬಂಧಗಳನ್ನು ಹೊಂದಿದಾಗ, ಹಿಂಸೆ ಮಾಡಿದಾಗ, ಕಳ್ಳತನಕ್ಕೆ ಕೈ ಹಾಕಿದ್ದಾನೆ ಅಂದ್ರೆ ಅವನು ಕಲಿಯ ಕಪಿಮುಷ್ಟಿಯಲ್ಲಿದ್ದಾನೆ ಅಂತಲೇ ಲೆಕ್ಕ. ಇವತ್ತು ಸಮಾಜದಲ್ಲಿರುವ 70% ಜನ ಇದನ್ನೇ ಮಾಡ್ತಿದ್ದಾರೆ. ಇದರ ಅರ್ಥ ಇವತ್ತಲ್ಲ ನಾಳೆ ಕಲಿಯುಗ ಅಂತ್ಯವಾಗಲಿದೆ. ಆದರೆ ಮಹಾಭಾರತ ಯುದ್ಧದ ವೇಳೆ ಶ್ರೀಕೃಷ್ಣ ಅರ್ಜುನನಿಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಹೇಳಿದ್ದ. ಅಂದ್ರೆ ಯಾವಾಗೆಲ್ಲ ಧರ್ಮಕ್ಕೆ ಹಾನಿಯಾದಾಗ ನಾನು ಅವತಾರವೆತ್ತಿ ಸಜ್ಜನ ಜನರನ್ನ ರಕ್ಷಣೆ ಮಾಡ್ತೀನಿ ಅಂತ. ಕಲಿಯುಗದಲ್ಲಿ ಅಸುರ ಕಲಿಯನ್ನ ಅವನತಿ ಮಾಡೋದಕ್ಕೆ ಭಗವಂತ ಕಲ್ಕಿ ಅವತಾರ ತಾಳ್ತಾರೆ. ಮೂಲಗಳ ಪ್ರಕಾರ ಉತ್ತರ ಪ್ರದೇಶದ ಮುರಾದಾಬಾದ್ ಜಿಲ್ಲೆಯ ಸಂಭಾಲ್ ಗ್ರಾಮದಲ್ಲಿ ಕಲ್ಕಿ ಅವತಾರದ ಜನ್ಮವಾಗುತ್ತೆ ಅಂತ ಹೇಳಲಾಗುತ್ತೆ. ಅವನ ಪತ್ನಿ ಪದ್ಮ ಅಂದ್ರೆ ಲಕ್ಷ್ಮೀದೇವಿಯ ಸ್ವರೂಪ. ಈ ಕಲ್ಕಿಯ ಗುರು ಪರಶುರಾಮ ಅಗ್ನಿ ಪುರಾಣದಲ್ಲಿ ಭಗವಾನ್ ಕಲ್ಕಿಯ ವ್ಯಕ್ತಿತ್ವ ಬಗ್ಗೆ ವರ್ಣನೆ ಮಾಡಲಾಗಿದೆ. 68 ಕಲೆಗಳಲ್ಲಿ ಕಲ್ಕಿ ಪ್ರಾವೀಣ್ಯತೆ ಹೊಂದಿರಲಿದ್ದಾನೆ. ಸಕಲ ಶಸ್ತ್ರ ಕಲೆಗಳಲ್ಲೂ ಕಲ್ಕಿ ಪಾರಂಗತನಾಗಿರುತ್ತಾನೆ. ದುಷ್ಟರ ಸಂಹಾರಕ್ಕಾಗಿ ದೇವದತ್ತ ಹೆಸರಿನ ಬಿಳಿ ಬಣ್ಣದ ಕುದುರೆ ಮೇಲೆ ಬರಲಿದ್ದಾನೆ. ಶಿವನ ಆರಾಧನೆಯಿಂದ ಕಲ್ಕಿಗೆ ದಿವ್ಯ ಶಕ್ತಿ ಪ್ರಾಪ್ತಿಯಾಗತ್ತೆ. ಕಲ್ಕಿ ತಲವಾರ್ನಲ್ಲಿ ವಜ್ರದಂತೆ ಶಕ್ತಿ ಇರುತ್ತೆ ಎನ್ನಲಾಗಿದೆ. ಆದ್ರೆ ಕಲಿ ಅದೆಷ್ಟು ಶಕ್ತಿಶಾಲಿಯಾಗಿರ್ತಾನೆ ಅಂದ್ರೆ ಕಲಿಯನ್ನ ನಾಶ ಮಾಡೋದಕ್ಕೆ ಕಲ್ಕಿಗೆ 7 ಚಿರಂಜೀವಿಗಳ ನೆರವು ಬೇಕೇ ಬೇಕು. ಯಾಕಂದ್ರೆ ಕಲಿ ಅಮರನಾಗಿದ್ದು ವಿನಾಶಗೊಳಿಸುವುದು ಸುಲಭದ ಮಾತಲ್ಲ. ಈ ಮೂಲಕ ಕಲ್ಕಿ ಅವತಾರದ ಮೂಲಕ ಕಲಿಯ ಸಂಹಾರವಾಗಿ ಕಲಿಯುಗ ಅಂತ್ಯವಾಗಲಿದೆ. ಇಲ್ಲಿಂದ ಮತ್ತೆ ಸತ್ಯಯುಗ ಪುನರ್ ಆರಂಭವಾಗಲಿದೆ. ಇದಿಷ್ಟು ಕಲಿಯುಗದ ಅಂತ್ಯ ಮತ್ತು ಕಲ್ಕಿ ಅವತಾರದ ಸತ್ಯಗಳು. ಇಂಥ ಹೊಸ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.